ದೇಶಭಕ್ತಿ ಗೀತೆಯನ್ನು ಹೇಳಲಿಕ್ಕೆ ಅವಕಾಶ ಮಾಡ್ತಾರೆ. ಬಹಳ ಉತ್ಸಾಹದಿಂದ ನಮ್ಮ ವಿದ್ಯಾರ್ಥಿಗಳು ಸೇವಾಗಳ ಶಿಸ್ತಿನೊಂದಿಗೆ ಶಿಕ್ಷಕರು ವಿದ್ಯಾರ್ಥಿನಿಯರು ಶಾಲಾಭಿಮಾನಿದ್ರೆ ಒಂಥರ ಚಂದ ಕಾಣ್ತದೆ. ಮಳೆ ಬರ್ತಾ ಇದೆ, ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಏನಾದ್ರೂ ಮಾಡುದಿದ್ರೆ ಒಂದು ಕೊಡೆ ಹಿಡಿದು ಏನಾದ್ರೂ ಚುಚ್ಚಿದ್ರೆ ಸರಿಯಾಗದಿದ್ರೆ ಮಾಡ್ತಿದ್ರೆ ಎಲ್ಲರೂ, ಆದ್ರೆ ಆಗೋದಿಲ್ಲ. ನಿಸರ್ಗದ ನಿಯಮ. ಮಳೆ ಬಿದ್ದರೂ ಒಳ್ಳೇದೇನೆ, ಅದು ನಮ್ಮ ಕಾರ್ಯಕ್ರಮಕ್ಕೆ ಸ್ವಲ್ಪ ಅಡ್ಡಿ ಆಗ್ತದೆ ಅನ್ನೋ ಬೇಸರ ಅಷ್ಟೇ. ಮಳೆ ಬೀಳಲಿ, ಆದರೂ ಸಹ ನಾವು ಅನೇಕ ಜನರು ಬಲಿದಾನಗಳ ಮೂಲಕ ಸ್ವಾತಂತ್ರ್ಯವನ್ನು ಪಡೆದಾಗ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಏನೋ ಅವರಿಗೆ ಗೊತ್ತಿದೆ. ನಾವು ಕೆಲವರು ಕಷ್ಟಪಟ್ಟಿದ್ದಾರೆ, ಕೆಲವರು ಕಷ್ಟಪಟ್ಟಿಲ್ಲ, ಹೀಗೆಲ್ಲ ಏನೆಲ್ಲ ಹೇಳ್ತಾ ಇರ್ತಾರೆ. ಆದರೂ ಅನೇಕ ಮಹನೀಯರು ಈ ಒಂದು ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನೇ ಕೊಟ್ಟಾಗ ನಾವು ಕೇವಲ ಒಂದು ಚಿಕ್ಕ ಮಳೆಗೆ ಹೆದರಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸರಿಯಾಗಿ ಆಚರಿಸದೇ ಇರೋದು ತಪ್ಪಾದೀತು. ಮಳೆ ಬಂದರೆ ಬರಲಿ, ಮಳೆಯಲ್ಲೂ ಮುನ್ನುಗ್ಗುತ್ತೇನೆ ಅನ್ನುವಂಥ ಆತ್ಮಸ್ಥೈರ್ಯ ನಮ್ಮಲ್ಲಿ ಇರಬೇಕು. ಎದೆಯಲ್ಲಿ ನಮ್ಮ ಎದೆ ಗಟ್ಟಿ ಇದ್ರೆ, ಎದೆ ಅಂದರೆ ನಮ್ಮಲ್ಲಿರುವ ಮನಸ್ಸು, ನಮ್ಮ ಎದೆ ಗಟ್ಟಿ ಇದ್ರೆ ಯಾವ ಕೆಲಸನೂ ಸುಲಭವಾಗಿ ಆಗ್ತದೆ. ಅದಕ್ಕಾಗಿ ಏನು ಮಳೆ ಬಂದರೂ ಹೆದರಬೇಡಿ. ಯಾರಿಗೆ ಅನಾರೋಗ್ಯ ಇದೆ ಅವರು ಮಾತ್ರ ಸರ್ ನನಗೆ ಆಗೋದಿಲ್ಲ ಸರ್ ಮಳೆ ಅಂದರೆ ಅಲ್ಲೋಗಿ ನಿಂತ್ಕೊಳ್ಳಿ. ರೈತರು ಇಡೀ ದಿನ ಮಕ್ಕಳು ಬೇಡ, ನೀವೇ ಒಂದಕ್ಕೆ ಬಿಟ್ಟಾಗ ಎಷ್ಟು ಮಳೆಯಲ್ಲಿ ನಲಿತೀರಿ ಆಡೋ ಸಲುವಾಗಿ ನೋಡಿದ್ದೀನಿ ನಾನು. ಇಂಥ ಶಿಸ್ತಿನ ಕೆಲಸ ಬಂದ್ಕೊಳ್ಳೆ ನಿಮಗೆ ಬೇಸರ. ತಾತೊಳಿಲಿಕ್ಕೆ ಮಳೆಲೆ ಓಡೋದಿಲ್ವಾ? ಪಚ್ಚ 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 ಮಾಡ್ತಾ ಓಡ್ತಿರಲಿಲ್ಲ. ಹಾಗೇನೆ ಏನೂ ಆಗೋದಿಲ್ಲ, ಶಾಂತ ರೀತಿಯಿಂದ ಇರಿ, ಆಯ್ತಾ? ಈಗ ಧ್ವಜಾರೋಹಣ ಕಾರ್ಯಕ್ರಮವನ್ನು ಮಾಡೋಣ. ನಮ್ಮ ಶಾಲೆಯ ಗೀತಾ ಟೀಚರ್ ಅವರು ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕು ಅಂತೇಳಿ ಕೇಳ್ತಾರೆ. वतन वतन मेरे आबाद रहे तू, मैं जहाँ रहूं जहाँ में याद रहे तू, है वतन मेरे वतन. मेरा रंग दे मेरा रंग दे बसंती चोला माए रंग दे, मेरा रंग दे बसंती चोला माए रंग दे, मेरा रंग दे बसंती चोला रंग दे बसंती चोला माए रंग दे. कर चले हम फिदा वतन साथियों, अब तुम्हारे हमारे वतन. एक साथ शुरू कर.
ಸಮಯದಲ್ಲಿ ದಿನಾಲು ನಾವು ಭಾರತದ ಸಂವಿಧಾನದ ಪೀಠಿಕೆಯನ್ನು ಓದಬೇಕು ಅಂತೇಳಿ ಇಲಾಖೆ ಆದೇಶಿಸಿದೆ. ನಾವು ಪ್ರತಿದಿನ ಓದ್ತಾ ಇದ್ದೀವಿ. ಮಕ್ಕಳೆಲ್ಲ ಭಯಪಟ್ಟು ಹಾಕಲಿ ಅನ್ನೋ ದೃಷ್ಟಿಯಿಂದ ಶಾಲೆಯಲ್ಲಿಯ ಅತ್ಯಂತ ಕಿರಿಯ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ, ಶಾಲೆಯಲ್ಲಿಯ ಅತಿಯ ಕಿರಿಯ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಅದನ್ನು ಭಯಪಟ್ಟು ಹಾಕಿದರೆ ಅವರಿಗೆ ಒಂದು ಬಹುಮಾನವನ್ನು ಕೊಡ್ತೇನೆ ಅಂತೇಳಿ ಪ್ರಾರ್ಥನಾ ಸಮಯದಲ್ಲಿ ಹೇಳಿದ್ದೆ. ಒಂದು ಹುಡುಗಿ ಐಶ್ವರ್ಯ ಅನ್ನುವವಳು, ಐಶ್ವರ್ಯ ಬಿರಾಡೆ ಅನ್ನುವಂಥ 3ನೇ ತರಗತಿಯ ವಿದ್ಯಾರ್ಥಿ ಆ ಸಂವಿಧಾನದ ಪೀಠಿಕೆಯನ್ನು ಚೆನ್ನಾಗಿ ಭಯಪಟ್ಟು ಹಾಕಿದ್ದಾಳೆ. ಅವಳಿಗೆ ನಾವು ಬಹುಮಾನವನ್ನು ಕೊಡಲಿಕ್ಕೆ ಬಯಸಿದಾಗ ನಮ್ಮ ಶಾಲಾ ವತಿಯಿಂದ ಒಂದು 100 ರೂಪಾಯಿ ಹಾಗೂ ನಮ್ಮ ಪುರಾಣ ಟೀಚರ್ ಅವರಿಗೆ 1ನೇ ತರಗತಿಯನ್ನು ಕಲಿಸಿದ್ದೆ ತಾನು, ಬಹಳ ಚೆನ್ನಾಗಿದ್ದು ಹುಡುಗಿ ಅಂತೇಳಿ ಅವರು ಒಂದು 100 ರೂಪಾಯಿ ಬಹುಮಾನವನ್ನು ನೀಡಿದ್ದಾರೆ. ಅವಳು ಆ ಬಹುಮಾನವನ್ನು ಸ್ವೀಕರಿಸಬೇಕು ಅಧ್ಯಕ್ಷರಿಂದ ಅಂತೇಳಿ ಕೇಳ್ಕೊತೇನೆ. ಎಲ್ಲರೂ ಜೋರಾದ ಚಪ್ಪಾಳೆಯ ಮೂಲಕ ಅವರಿಗೆ ಧನ್ಯವಾದಗಳು ಹೇಳ್ಬೇಕು, ಅಭಿನಂದನೆಗಳು. ಅವಳ ಜ್ಞಾನದ ಪೀಠಿಕೆಯನ್ನು ಇನ್ನೊಮ್ಮೆ ಕೇಳೋಣ. ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿ ನವೆಂಬರ್ ತಿಂಗಳ 26ನೇ ತಾರೀಖಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಧನ್ಯವಾದಗಳು. ಹೋಗ್ಬರೋಣ. ನಮ್ಮ ಅಧ್ಯಕ್ಷರು ಇವತ್ತಿನ ಸ್ವಾತಂತ್ರ್ಯ ದಿನಾಚರಣೆಯನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತೇಳಿ ಕೇಳ್ಕೊಳ್ತೇನೆ. ನಮಸ್ಕಾರ. ಈ ಸುಂದರ ಸಮಾರಂಭದಲ್ಲಿ ಆಸೀನರಾಗಿರುವ ಶಾಲಾ ಸಮಿತಿಯ ಉಪಾಧ್ಯಕ್ಷರೇ, ಎಲ್ಲ ಸದಸ್ಯರೇ ಹಾಗೂ ಪ್ರಾಂಶುಪಾಲರೇ, ಶಿಕ್ಷಕರೇ, ಮುದ್ದು ಮಕ್ಕಳೇ, ಪೋಷಕರೇ, ಸ್ನೇಹಿತರೇ ಹಾಗೂ ಎಲ್ಲ ನನ್ನ ಬಂಧು ಬಾಂಧವರೇ, ಎಲ್ಲರಿಗೂ ಬೆಳಗಿನ ಶುಭೋದಯ ಹಾಗೂ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇಂದು ಎಲ್ಲರಿಗೂ ತಿಳಿದಿರುವಂತೆ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸುತ್ತಿದ್ದೇವೆ. ಈ ದಿನದ ಕುರಿತು ಮಾತನಾಡಲು ಬಯಸುತ್ತೇನೆ. ಭಾರತೀಯರಾದ ನಾವು ಇಂದು 79ನೇ ಸ್ವಾತಂತ್ರ್ಯ ದಿನವನ್ನು ಆಚರಣೆ ಮಾಡುತ್ತಿದ್ದೇವೆ. ಪ್ರತಿ ವರ್ಷ ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನವನ್ನಾಗಿ ಆಚರಣೆ ಮಾಡುತ್ತೇವೆ. ಈ ದಿನವನ್ನು ಬ್ರಿಟಿಷ್ ಆಳ್ವಿಕೆಯಿಂದ 1947ರಲ್ಲಿ ದೇಶ ಬಿಡುಗಡೆ ಹೊಂದಿದ ವಿಜಯ ದಿನವಾಗಿ ಗುರುತಿಸಲು ಆಚರಣೆ ಮಾಡಲಾಗುತ್ತದೆ. ಪ್ರತಿ ವರ್ಷ ಆಗಸ್ಟ್ 15ರಂದು ದೇಶಭಕ್ತಿಯ ಉತ್ಸಾಹ, ಧ್ವಜಾರೋಹಣ, ಸಾಂಸ್ಕೃತಿಕ ಕಾರ್ಯಕ್ರಮ, ನಾಯಕರ ಭಾಷಣ ದೇಶದ ಎಲ್ಲೆಡೆ ಇರುತ್ತದೆ. ಹಾಗೆಯೇ ನಾವು ಇಂದು ಇಲ್ಲಿ ಸೇರಿರುವುದು ಸ್ವಾತಂತ್ರ್ಯ ದಿನ ಆಚರಣೆಗೆ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗವನ್ನು ಮುಡುಪಾಗಿ ನೆನಪು ಮಾಡಿಕೊಂಡು ಅವರನ್ನು ಸ್ಮರಿಸಬೇಕಾಗುತ್ತದೆ. ನಮ್ಮ ದೇಶದ ಸ್ವಾತಂತ್ರ್ಯಕ್ಕೆ 1857ರಿಂದ 1947ರವರೆಗೆ ಹಲವು ದಶಕಗಳ ಕಾಲ ಹೋರಾಡಿದ ಎಲ್ಲರನ್ನು ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಳಲೇಬೇಕು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲು ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ತಿಲಕ್ ರವರು, ವಲ್ಲಭಾಯ್ ಪಟೇಲ್, ಭಗತ್ ಸಿಂಗ್ ಹೀಗೆ ಅನೇಕರು ಹೋರಾಟಗಾರರು ಹೋರಾಟ ಮಾಡಿದರು. ಅವರೆಲ್ಲರಿಗೂ ಸ್ಮರಿಸುತ್ತಿರೋಣ. ಹಾಗೆ
ಇವತ್ತಿನ ದಿನ ನಮ್ಮ ದೇಶದ ಪ್ರಧಾನಮಂತ್ರಿ ಕೂಡ ದೆಹಲಿಯ ಕೆಂಪು ಕೋಟೆಯಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸಿ ನಮ್ಮ ದೇಶದ ಬಗ್ಗೆ ಉದ್ದೇಶಿಸಿ ಭಾಷಣ ಮಾಡುತ್ತಾರೆ. ಇಂದು ನಾವು ಸ್ವಾತಂತ್ರ್ಯ ಚರಿತ್ರೆಯನ್ನು ಮರೆಯಬಾರದು, ಸ್ವಾತಂತ್ರ್ಯವನ್ನು ಉಳಿಸಿಕೊಂಡು ಹೋಗಬೇಕು ಎಂದು ಹೇಳುತ್ತಾ ನನ್ನ ಪುಟ್ಟ ಭಾಷಣವನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ನಮ್ಮ ಎಲ್ಲ ಮಕ್ಕಳಿಗೆ ಬಿಸ್ಕಿಟ್ ಅನ್ನ ಕೊಟ್ಟಾಗ್ತದೆ. ಒಂದು 5 ನಿಮಿಷ ಶಾಂತ ರೀತಿಯಿಂದ ತಗೊಳ್ಳಿ. बहे फीका न पड़े कभी रंग तेरा जिस्मों से निकल के खून कहे तेरी मिट्टी में मिल जावा गुल बनके मैं खिल जावा इतनी सी है दिल की आरज़ू तेरी नदियों में बह जावा तेरे खेतों में लहरावा इतनी सी है दिल की आरज़ू है वतन महबूब मेरे तुझ पे दिल कुर्बान है हम जिएंगे और मरेंगे ऐ वतन तेरे लिए दिल दिया है जान भी देंगे ऐ वतन तेरे लिए दिल दिया है जान भी देंगे ऐ वतन तेरे लिए हो सदी से आते हैं हमें तड़पाते हैं जो चिट्ठी आती है तुमसे जाती है इधर कब आओगे इधर कब आओगे लिखो कब आओगे कि तुम बिन ये घर सुना सुना है जब घायल हुआ हिमालय खतरे में पड़ी आजादी जब तक थी सांस लड़े वो जब तक थी सांस लड़े वो फिर अपनी लाश बिछा दी संगीन पे धर के माथा ಸ್ವಾತಂತ್ರ್ಯ ದಿನೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ಹೇಳಲು ಬಯಸುತ್ತೇವೆ. ಒಂದು ಮಹತ್ವದ ಘಟನೆ. ಈ ದಿನದಂದು ನಾವು ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ವೀರ ಯೋಧರನ್ನ ನೆನಪಿಸಿಕೊಳ್ಳುತ್ತೇವೆ ಮತ್ತು ಅವರ ತ್ಯಾಗವನ್ನ ಗೌರವಿಸುತ್ತೇವೆ. ಈ ದಿನ ನಾವು ನಮ್ಮ ದೇಶದ ಸ್ವಾತಂತ್ರ್ಯ ಮತ್ತು ಸಾರ್ವಭೌಮತ್ವವನ್ನ ಆಚರಿಸ್ತಾ ಇದ್ದೇವೆ. ತಮಗೆಲ್ಲರಿಗೂ ಕೂಡ ಸ್ವಾತಂತ್ರ್ಯ ದಿನೋತ್ಸವದ ಹಾಗೆ ಯಾವತ್ತು ಹಳಿಯಾಳ ತಾಲೂಕಿನ ಎಲ್ಲ ಜನಪ್ರತಿನಿಧಿಗಳಿಗೂ
ಎಲ್ಲ ಗ್ರಾಮ ಪಂಚಾಯತ್ಗಳ ಅಧ್ಯಕ್ಷರು ಪದಾಧಿಕಾರಿಗಳಿಗೂ ಸರ್ ಅವರು ಆಗಮಿಸ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಕೂಡ ತಾಲೂಕಾ ಆಡಳಿತ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನ ಕೋರ್ತೇನೆ. ಸ್ವಾಗತ ಸುಸ್ವಾಗತ. ಎಲ್ಲರೂ ಜೋರಾಗಿ ಚಪ್ಪಾಳೆಯೊಂದಿಗೆ ಮಾನ್ಯರನ್ನ ಸ್ವಾಗತಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. ಈಗ ಮೊದಲಿಗೆ ಕಾರ್ಯಕ್ರಮ 71ನೆಯ ಸ್ವತಂತ್ರ ದಿನೋತ್ಸವದ ಅಂಗವಾಗಿ ತಾಲೂಕಾ ಮಟ್ಟದ ಧ್ವಜಾರೋಹಣ ಕಾರ್ಯಕ್ರಮವನ್ನ ಹಳಿಯಾಳ ತಾಲೂಕಿನ ಮಾನ್ಯ ತಹಶೀಲ್ದಾರರು ಆದಂತಹ ಶ್ರೀ ಪ್ರವೀಣ್ ಹುಚ್ಚಣ್ಣವ್ರ ಸರ್ ಅವರು ಅದನ್ನ ನೆರವೇರಿಸಿಕೊಡ್ಬೇಕು ಅಂತ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಶ್ರೀ GS ಮಠದ್ ಸರ್ ಅವರು ಸಹಕರಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. By the brand, quick march. ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಅವರಿಗೆ ಸಹಕರಿಸಿರುವಂತ ಶ್ರೀ GS ಮಠದ್ ಸರ್ ಅವ್ರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಹಾಗೆ ಗೌರವ ಶ್ರೀರಕ್ಷೆಯನ್ನ ನೀಡಿರುವಂತ PSI ಆದಂತಹ ಶ್ರೀ ಬಸವರಾಜ್ ಮಬ್ಲೂರ್ ಸರ್ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ಅನಂತ ಧನ್ಯವಾದಗಳನ್ನ ಸಲ್ಲಿಸ್ತೇವೆ. ಹಾಗೆ ರಾಷ್ಟ್ರಗೀತೆ ಮತ್ತು ನಾಡಗೀತೆಯನ್ನು ಆಡಿರುವಂತ ಭಾರತ ದೇಶದ ಸ್ವಾತಂತ್ರ್ಯೋತ್ಸವದ ಈ ಸಂದರ್ಭದಲ್ಲಿ ಪಾಲ್ಗೊಂಡಿರುವ ಆಡಳಿತ ಸುಧಾರಣೆ ಆಯೋಗದ ಅಧ್ಯಕ್ಷರು ಹಾಗೂ ಮಾನ್ಯ ಶಾಸಕರಾದ ಸನ್ಮಾನ್ಯ ಶ್ರೀ ಅರವಿಂದ್ ದೇಶಪಾಂಡೆ ಸರ್, ಹಳ್ಯಾಳ ತಾಲೂಕಿನ ಹಳ್ಯಾಳ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಸುನಿಲ್ ಹೆಗಡೆ ಸರ್ ಹಾಗೂ ವಿಧಾನ ಪರಿಷತ್ ಮಾಜಿ ಶಾಸಕರಾದ SL ಗುಡ್ನೇಕರ್ ಸಾಹೇಬ್ರೆ, ವೇದಿಕೆ ಮೇಲಿದ್ದಂತ ಪುರಸಭೆ ಮಕ್ಕಳಿಗೆ ಮನವಿ ಮಾಡ್ತೇನೆ, ನಿಮ್ನಲ್ಲಿ ಮಾತಾಡಬಾರ್ದು. ಯಾರಿಗೆ ಜೀವನದಲ್ಲಿ ಶಿಸ್ತದೆ ಅವನೇ ಜೀವನದಲ್ಲಿ ಯಶಸ್ವಿ ಆಗಲಿಕ್ಕೆ ಸಾಧ್ಯ. ಶಿಕ್ಷಕರಿಗೆ ಶಿಕ್ಷಕರು ಹೇಳ್ತಾ ಇದ್ದಾರೆ,
ಶಾಲೆಯಲ್ಲಿ ಮತ್ತೆ ಕಲಿಸ್ರಿ. ಶಿಸ್ತಿಲ್ಲದೆ ಜೀವನ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಸೇರಿದಂತಹ ಎಲ್ಲ ಗಣ್ಯರೇ, ಸರ್ಕಾರಿ ಅಧಿಕಾರಿಗಳೇ, ಶಾಲಾ ವಿದ್ಯಾರ್ಥಿನಿಯರೇ, ಪತ್ರಕರ್ತ ಸ್ನೇಹಿತರೆ, ಇವತ್ತು 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಉತ್ಸವವನ್ನು ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ. ಈ ಶುಭ ಸಂದರ್ಭದಲ್ಲಿ ನಾಡಿನ ರಾಷ್ಟ್ರದ ಎಲ್ಲ ಜನರಿಗೆ, ತಮ್ಮೆಲ್ಲರಿಗೆ ನನ್ನ ಶುಭೇಚ್ಛೆ ಕೋರಿ ಶುಭ ವಿಚಾರ ಪ್ರಸ್ತಾವ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಆಗಸ್ಟ್ 15 ಪ್ರತಿಯೊಬ್ಬ ಭಾರತೀಯರಲ್ಲೂ ವಿಶೇಷ ಸ್ಥಾನ ಪಡೆದ ದಿನ. ಈ ದಿನ ನಾವೆಲ್ಲರೂ ಇಲ್ಲಿ ಸೇರ್ತೇವೆ, ರಾಷ್ಟ್ರಧ್ವಜಗೆ ನಮನ ಮಾಡ್ತೇವೆ. ಸಾಧ್ಯ ಆದರೆ ನಮ್ಮ ಮನೆ ಮೇಲೇನೂ ನಾವು ಜೆಂಡ ಹಾರಿಸ್ತೇವೆ. ಪ್ರತಿಯೊಬ್ಬರು ಮಾಡ್ಬೇಕಂತ ನಮ್ಮ ಮನವಿ ಮಾಡ್ತಾ ಇದ್ದೇವೆ. ಮುಂದಿನ 26ನೇ ಜಾನ್ವರಿಗೆ ಪ್ರತಿಯೊಬ್ಬರು ತಮ್ಮ ಮನೆ ಮೇಲೆ, ಬಡವರಿರ್ಬೋದು, ಶ್ರೀಮಂತರಿರ್ಬೋದು, ರಾಷ್ಟ್ರದ ಧ್ವಜ ತಾವು ಹಾರಿಸ್ಬೇಕಂತ ತಮ್ಮಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ. ಅದು ರಾಷ್ಟ್ರಕ್ಕೆ ಕೊಟ್ಟ ಗೌರವ. ಯಾವುದೇ ಕಾರ್ಯ ಇರಲಿ, ಮೊದಲೇ ಕರ್ತವ್ಯ ರಾಷ್ಟ್ರದ ಧ್ವಜಗೆ ನಮನ ಮಾಡುವುದು. ಇದು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು. ಆ ಶಿಸ್ತು ನಮ್ಮಲ್ಲಿ ಇಲ್ಲ. ಆ ಶಿಸ್ತು ನಮ್ಮಲ್ಲಿ ಬರಬೇಕು. ತಾಯಿ ತಂದೆಯವರು, ಶಿಕ್ಷಕರು, ಹೆಚ್ಚಾಗಿ ಶಿಕ್ಷಕರು ಇದು ಮಕ್ಕಳ ಮೊದಲು ಕಳಿಸ್ಬೇಕು. ABC ಕಲಿಸೋಕ್ಕಿಂತ ಮುಂಚೆ ರಾಷ್ಟ್ರ ಸ್ವಾಭಿಮಾನ ಅದು ಬಹಳ ಮಹತ್ವದ್ದು. ಎಷ್ಟು ಜನ ತ್ಯಾಗ ಮಾಡಿದ್ದಾರೆ, ಎಷ್ಟು ಜನ ಬಲಿದಾನ ಮಾಡಿದ್ದಾರೆ ಈ ಸ್ವಾತಂತ್ರ್ಯ ಸಿಗಲಿಕ್ಕೆ. ಹಲವಾರು ಜನ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ, ಗೋವಾ ಸ್ವಾತಂತ್ರ್ಯ ಆಗಲು ಭಾಗವಹಿಸಿದ್ದಾರೆ. ಅವರೆಲ್ಲ ನಾವು ನಮಿಸ್ಬೇಕು, ಸ್ಮರಿಸ್ಬೇಕು, ನಮನ ಮಾಡಬೇಕು. ನಮ್ಮ ರಾಷ್ಟ್ರ ನಾಯಕರು ಈ ಹೋರಾಟದಲ್ಲಿ ತ್ಯಾಗ, ಬಲಿದಾನ ಮತ್ತು ಹೋರಾಟದ ಫಲವಾಗಿ ಲಭಿಸಿದ ಈ ಸ್ವಾತಂತ್ರ್ಯ ಉತ್ಸವದ ದಿನಾಚರಣೆಯನ್ನು ನಾವು ಮೊದಲೇ ಅವರಿಗೆಲ್ಲರನ್ನು ಸ್ಮರಿಸಬೇಕು. ಆ ಸ್ಮರಿಸುವ ಮೂಲಕ ಅವರ ನಾವು ಗೌರವ ಕೊಡಬೇಕು. ಇದು ನಮ್ಮೆಲ್ಲರ ಕರ್ತವ್ಯ ಎಂದು ನಾನು ಭಾವಿಸ್ತೇನೆ. ನಮ್ಮಲ್ಲಿ ಜಾತಿ, ಮತ, ಬಂಧುಗಳು ಯಾವುದೇ ಇರಲಿ, ಅಂತಿಮವಾಗಿ ನಾವೆಲ್ಲರೂ ಭಾರತೀಯರು ಎಂಬ ಪ್ರಜ್ಞೆ ಪ್ರತಿಯೊಬ್ಬರಿಗಿರಬೇಕು. ಈಗ ರಾಜಕಾರಣದಲ್ಲಿ ಒಬ್ಬರು ಮಗಳನ್ನು ಇರ್ತಾರೆ, ವಿಕೆಟ್ ಇರ್ತಾರೆ, ತಪ್ಪಿಲ್ಲ. ಅವರವ್ರ ಕಾರ್ಯಕ್ರಮದಲ್ಲಿ ಅವರ ವಿಶ್ವಾಸ. ಆದರೆ ಅಭಿವೃದ್ಧಿ ಪ್ರಶ್ನೆ ಬಂದಾಗ, ಒಳ್ಳೆ ಕೆಲಸ ಮಾಡೋ ಪ್ರಶ್ನೆ ಬಂದಾಗ, ರಾಷ್ಟ್ರದ ನಾಡಿನ ಯಾವುದು ಕೆಲಸ ಬಂದಾಗ ಎಲ್ಲರೂ ಒಂದಾಗಬೇಕು. ಯಾವುದು ಭಿನ್ನಾಭಿಪ್ರಾಯ ನಮ್ಮಲ್ಲಿ ಇರಬಾರದು ಅಂತ ನಾನು ಎಲ್ಲರಿಗೂ ಮನವಿ ಮಾಡ್ತಾ ಇದ್ದೇನೆ. ಚಿತ್ರಕಲೆ ಸ್ಪರ್ಧೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಆ ಚಿತ್ರಕಲೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನ ಪಡೆದಂತ ವಿದ್ಯಾರ್ಥಿಗಳು ದಯಮಾಡಿ ಬೇಗನೆ ಬರಬೇಕು ಅಂತ ವಿನಂತಿ ಮಾಡ್ಕೊಳ್ತಾ, ಅದರಲ್ಲಿ ಪ್ರಥಮ ಸ್ಥಾನ ಪಡೆದಂತ ವಿದ್ಯಾರ್ಥಿನಿ ರಿಷಿತಾ ಬೋವಿ, ಸ್ವಾಮಿ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ಹರಿಹರ. ರಿಷಿತಾ ಬೋವಿ ಚಿತ್ರಕಲೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ. ಧನ್ಯವಾದಗಳು. ಹಾಗೆ ದ್ವಿತೀಯ ಸ್ಥಾನವನ್ನ
ಸಣ್ಣವೇ ಹುಡುಕೊತ್ತ. ಎಲ್ಲರೂ ಜೋರಾಗಿ ಚಪ್ಪಾಳೆಯನ್ನ ತರಬೇಕು ಆ ಮಕ್ಕಳಿಗಾಗಿ ಅಂತ ವಿನಂತಿ ಮಾಡ್ಕೊಳ್ತಾ, ತೃತೀಯ ಸ್ಥಾನವನ್ನ ಸೃಜನ್ ಭಾಟ್, ಶಾಸಕರ ಮಾದರಿ ಶಾಲೆ ನಂಬರ್ 1 ಹಳಿಯಾಳ. ಸೃಜನ್ ಭಾಟ್. ಧನ್ಯವಾದಗಳು ಸರ್. ಹಾಗೆ 6ರಿಂದ 7ನೇ ವರ್ಗದ ವಿದ್ಯಾರ್ಥಿಗಳಿಗಾಗಿ ದೇಶಭಕ್ತಿ ಗೀತೆ ಸ್ಪರ್ಧೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಅದರಲ್ಲಿ ಪ್ರಥಮ ಸ್ಥಾನವನ್ನ ಪಡೆದಂತಹ ವಿದ್ಯಾರ್ಥಿನಿ ವಿಮಲ್ ವಿ ದೇಶಪಾಂಡೆ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಹಳಿಯಾಳದ ಅನ್ವಿತಾ ನಿಂಗಪ್ಪ ಕುಕ್ಕುಡಳ್ಳಿ. ಅನ್ವಿತಾ ನಿಂಗಪ್ಪ ಕುಕ್ಕುಡಳ್ಳಿ ಕುಮಾರಿ ವಿದ್ಯಾರ್ಥಿನಿ ಆದಷ್ಟು ಬೇಗನೆ ಬಂದು ಬಹುಮಾನ ತೆಗೆದುಕೊಳ್ಬೇಕು. ಪ್ರಥಮ ಸ್ಥಾನ ಅನ್ವಿತಾ ಕುಕ್ಕುಡಳ್ಳಿ, ವಿವಿಡಿ ಸ್ಕೂಲ್ ಆಫ್ ಎಕ್ಸಲೆನ್ಸ್, ಉರ್ದು ಹೆಣ್ಣು ಮಕ್ಕಳ ಶಾಲೆ ಹಳಿಯಾಳ. ನೂರ್ ಸಾಬ್ ಇಸ್ಮಾಯಿಲ್ ಮದ್ದಳ್ಳಿ, ಸರ್ಕಾರಿ ಉರ್ದು ಹೆಣ್ಣು ಮಕ್ಕಳ ಶಾಲೆ ಹಳಿಯಾಳ. ಹಾಗೆ ತೃತೀಯ ಸ್ಥಾನವನ್ನ ರೋಹಿಣಿ ರಾಜು ಟೋಸೂರ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೆಣ್ಣು ಮಕ್ಕಳ ಶಾಲೆ ಹಳಿಯಾಳ. ಕುಮಾರಿ ರೋಹಿಣಿ ರಾಜು ಟೋಸೂರ್. ಧನ್ಯವಾದಗಳು ಸರ್. ಹಾಗೆ 8ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಕ್ವಿಜ್ ಸ್ಪರ್ಧೆಯನ್ನ ಹಮ್ಮಿಕೊಳ್ಳಲಾಗಿತ್ತು, ರಸಪ್ರಶ್ನೆ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿತ್ತು. ಅದರಲ್ಲಿ ಪ್ರಥಮ ಸ್ಥಾನವನ್ನ ಪಡೆದಂತ ವಿದ್ಯಾರ್ಥಿನಿ ಶ್ರಾವಣಿ ಹುಂಡೇಕರ್ ಹಾಗೂ ಶ್ರಾವಣಿ ಪಾಂದೇಕರ್, ವಿವಿಡಿ ಸ್ಕೂಲ್ ಆಫ್ ಹಳಿಯಾಳ. ಶ್ರಾವಣಿ ಹುಂಡೇಕರ್, ಶ್ರಾವಣಿ ಪಾಂದೇಕರ್, ವಿವಿಡಿ ಸ್ಕೂಲ್ ಆಫ್ ಹಳಿಯಾಳ. ಆ ಶಾಲೆಯ ಶಿಕ್ಷಕರಿದ್ದಲ್ಲಿ ಬಂದು ತೆಗೆದುಕೊಳ್ಬೇಕು. ದ್ವಿತೀಯ ಸ್ಥಾನವನ್ನ ಸುಕನ್ಯಾ ದಲಾಲ್ ಮತ್ತು ದೀಪಿಕಾ ಮಾನೆ, ಸ್ವಾಮಿ ವಿವೇಕಾನಂದ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಹಳಿಯಾಳ. ಸುಕನ್ಯಾ ದಲಾಲ್ ಮತ್ತು ದೀಪಿಕಾ ಮಾನೆ, ಸ್ವಾಮಿ ವಿವೇಕಾನಂದ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಹಳಿಯಾಳ. ತೃತೀಯ ಸ್ಥಾನವನ್ನ ವಿನಿಯಾ ಕೇಸರೇಕರ್ ಹಾಗೂ ಕೋಮಲ್ ಗವಾಳ್ಕರ್, ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಜೋಳಿಗಲೆ ಹಳಿಯಾಳ. ಈ ವಿದ್ಯಾರ್ಥಿನಿ ಬಂದಿರ್ತಾರೆ. ಎಲ್ಲರೂ ಜೋರಾಗಿ ಚಪ್ಪಾಳೆಯನ್ನ ತರಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. ಹಾಗೆ PUC, ITI, ಡಿಪ್ಲೊಮಾ ಹಾಗೂ ವಿದ್ಯಾರ್ಥಿಗಳಿಗಾಗಿ ಮತದಾನದ ಮಹತ್ವ ವಿಷಯದ ಬಗ್ಗೆ ಭಾಷಣ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಅದರಲ್ಲಿ ಪ್ರಥಮ ಸ್ಥಾನ ಪಡೆದಂತ ವಿದ್ಯಾರ್ಥಿನಿ ವಿದ್ಯಾ ಕೋರೆ, ದೇಶಪಾಂಡೆ ಖಾಸಗಿ ITI ಹಳಿಯಾಳ. ವಿದ್ಯಾ ಕೋರೆ. ದ್ವಿತೀಯ ಸ್ಥಾನವನ್ನ ಸಿಂಚನಾ ಜೋಶಿ, KLS ಕಾಲೇಜ್ ಹಳಿಯಾಳ. ಸಿಂಚನಾ ಜೋಶಿ. ಒಂದ್ಸರಿ ಜೋರಾಗಿ ಚಪ್ಪಾಳೆನ ಅವ್ರಿಗೆ ಆಗಿ ತರಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. ಶಿವಾನಿ ಜೋಶಿ, KLS ಕಾಲೇಜ್ ಹಳಿಯಾಳ. ಹಾಗೆ ತೃತೀಯ ಸ್ಥಾನವನ್ನ ಶಿವಾನಿ ಹಕ್ಕರ್ಕಿ, ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ಹಳಿಯಾಳ. ಶಿವಾನಿ ಹಕ್ಕರ್ಕಿ ಮನಿಮ, ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ಹಳಿಯಾಳ. ಜೋರಾಗಿ ಚಪ್ಪಾಳೆಯನ್ನ ಅವ್ರಿಗಾಗಿ ತರಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. ಹಾಗೆ ಪದವಿ ಹಾಗೂ BBA, BCA ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗಾಗಿ ಹಸಿರು ಕ್ರಾಂತಿಯ ಬಗ್ಗೆ ಪ್ರಬಂಧ ಸ್ಪರ್ಧೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಅದರಲ್ಲಿ ಪ್ರಥಮ ಸ್ಥಾನವನ್ನ ಪಡೆದಂತ ವಿದ್ಯಾರ್ಥಿನಿ ಕಿರಣ್ ತುಮಾಳಿ, ಪ್ರಥಮ ದರ್ಜೆ ಕಾಲೇಜ್ ಹೌಗಿ. ಎಲ್ಲರೂ ಜೋರಾಗಿ ಚಪ್ಪಾಳೆಯನ್ನ ತರಬೇಕು ಅಂತ ಕೇಳ್ಕೊಳ್ತಾನೆ. ಹಾಗೆ ತೃತೀಯ ಸ್ಥಾನವನ್ನ ಶ್ರೇಯಾ ಕಾತೋರ್ಕರ್, KLS ಕಾಲೇಜ್ ಹಳಿಯಾಳ. ಶ್ರೇಯಾ ಕಾತೋರ್ಕರ್, ಶ್ರೇಯಾ ಕಾತೋರ್ಕರ್. ಓಕೆ. ತೃತೀಯ ಸ್ಥಾನವನ್ನ ಶರೀಫಾ ಕಿವಡೇಬಲ್, ಪ್ರಥಮ ದರ್ಜೆ ಕಾಲೇಜ್ ಹೌಗಿ. ಶರೀಫಾ ಕಿವಡೇಬಲ್ ಬನ್ನಿಮ್ಮ. ಜೋರಾಗಿ ಅವ್ರಿಗಾಗಿ ಚಪ್ಪಾಳೆಯನ್ನ ತರಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. ಹಾಗೆ ಗಮನಿಸಬೇಕು, ದೇಶಭಕ್ತಿ ಗೀತೆಯಲ್ಲಿ ಪ್ರಥಮ ಸ್ಥಾನ ಪಡೆದಂತ ವಿದ್ಯಾರ್ಥಿನಿ ವಿವಿಡಿ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಹಳಿಯಾಳದ ಅನ್ವಿತಾ ನಿಂಗಪ್ಪ ಕೊಡೋಳಿ. ಬನ್ನಿ ಬರೀ ಅವ್ರಿಗೂ ಸರ್. ಶಿಕ್ಷಕರು ಬರ್ರಿ ನೀವು. ಹಾಗೆ ವಿವಿಡಿ ಸ್ಕೂಲ್. ಹಾಗೆ ಕ್ವಿಜ್ ಕೊಡಿ ಸರ್. ಹಾಗೆ ಕ್ವಿಜ್ ಸ್ಪರ್ಧೆಯಲ್ಲಿ ಕೂಡ ಪ್ರಥಮ ಸ್ಥಾನ ಪಡೆದಂತ ವಿದ್ಯಾರ್ಥಿನಿ ಶ್ರಾವಣಿ ಹುಂಡೇಕರ್ ಮತ್ತು ಶ್ರಾವಣಿ ಪಾಂಡೇಕರ್. ಕ್ವಿಜ್ ಧನ್ಯವಾದಗಳು ಸರ್. ಹಾಗೆ ಸರ್, ಮಾಜಿ ಸೈನಿಕರು ಒಬ್ಬರಿಗೆ ಸನ್ಮಾನವನ್ನ ಮಾಡುವಂತದ್ದಿದೆ.
ದಯಮಾಡಿ ಶ್ರೀ ಸುರೇಂದ್ರ ಬಿ ಶಿವಣ್ಣ ಅವರು ಮಾಜಿ ಸೈನಿಕರು ಅವರು ವೇದಿಕೆ ಮೇಲೆ ಆಗಮಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. ಅವರಿಗೆ ಗೌರವಾನ್ವಿತ ಶಾಸಕರು ಹಾಗೂ ಎಲ್ಲ ಗಣ್ಯರು ಗೌರವಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. ಜೋರಾಗಿ ಚಪ್ಪಾಳೆ. 1980 ಸೇವೆಯಿಂದ ನಿವೃತ್ತಿ ಆಗಿರುವಂತದ್ದು ಜೂನ್ 1, 1998. ಒಟ್ಟು 18 ವರ್ಷವನ್ನ ಸೇವೆಯನ್ನ ಸಲ್ಲಿಸಿದ್ದಾರೆ. 1981ನೇ ವರ್ಷದಲ್ಲಿ ಪಂಜಾಬಿನ ಅಮೃತ್ಸರದಲ್ಲಿ ಇರುವಂತಹ ಗೋಲ್ಡನ್ ಟೆಂಪಲ್ ನಲ್ಲಿ ಅಡಗಿರುವ ದೇಶ ವಿದ್ರೋಹಿಗಳ ನಡುವೆ ನಡೆದಂತ ಆಪರೇಷನ್ ಬ್ಲೂ ಸ್ಟಾರ್ ದಲ್ಲಿ ಭಾಗವಹಿಸಿರ್ತಾರೆ. ಹಾಗೆ 1989ನೇ ವರ್ಷದಲ್ಲಿ ಶ್ರೀಲಂಕಾದಲ್ಲಿ LTTE ಉಗ್ರವಾದ ಹೆಚ್ಚಿಗೆ ಆದಾಗ ಭಾರತ ದೇಶದಿಂದ ಶಾಂತಿ ಪಡೆಯನ್ನ ಸರ್ಕಾರವು ಕಳಿಸಿಕೊಟ್ಟಿದೆ. जो शहीद हुए हैं उनकी जरा याद करो कुर्बानी. जय हिंद की सेना, जय हिंद की सेना, जय हिंद, जय हिंद. गुजरने वाली हवा बता, मेरा इतना काम करेगी क्या? मेरे गाँव जा, मेरे दोस्तों को सलाम दे. ऐ मेरी ज़मीं महबूब मेरी नस नस में तेरा इश्क भर. फेंकाना पड़े कभी रंग तेरा जिस्मों से निकल के खून गए. है मेरी ज़मीं अफसोस नहीं जो मेरे लिए सौ दर्द सहे. महफूज रहे तेरे आन सदा, चाहे जान मेरी ये रहे ना रहे. तेरी मिट्टी में मिल जावा गुल बढ़ के, मैं खिल जावा इतनी सी है दिल की आरज़ू. तेरी नदियों में बह जावा, तेरे खेतों में लहरावा इतनी सी है दिल की आरज़ू. भारत हमको जान से प्यारा है, सबसे प्यारा गुलिस्तां हमारा है. सदियों से भारत भूमि दुनिया की शान है. भारत माँ के चरण